ಮಾನ್ಯ ಉನ್ನತ ಶಿಕ್ಷಣ ಸಚಿವರೇ, ನೀವು ನೋಡಿದ್ರೆ ಚಿಂತಾಮಣಿಯನ್ನು ಸಿಂಗಪುರ್ ಮಾಡ್ತೀವಿ ಅಂತಲೇ ಹೇಳ್ತೀರಿ. ನಿಮ್ಮನ್ನು ನೋಡಿದ್ರೆ ಮಾದರಿ ಚಿಂತಾಮಣಿಯನ್ನು ಮಾಡ್ತೀನಿ ಅಂತಲೇ ಹೇಳ್ತಾರೆ. ಇಲ್ಲಿ ಕಮಿಷನರ್ ನೋಡಿದ್ರೆ ಇರುವುದೆಲ್ಲ ಒಡೆದಾಗ್ತಾ ಇದ್ದಾರೆ. 1.5 ತಿಂಗಳಿಂದ ಈ ಪಾಲಿಟೆಕ್ನಿಕ್ ರೋಡು ಕಾಲೇಜ್, ಒಂದು ಮಹಾತ್ಮ ಗಾಂಧಿ ಹೈಸ್ಕೂಲ್ ಇದೆ, ಒಂದು ಫಸ್ಟ್ ಗೇಡ್ ಕಾಲೇಜ್ ಇದೆ, ಗರ್ಲ್ಸ್ ಕಾಲೇಜ್ ಇದೆ, ಕೋರ್ಟ್ ಇದೆ. 1.5 ತಿಂಗಳಿಂದ ಇಲ್ಲಿ ಹೆಂಗೆ ಓಡಾಡ್ತಾ ಇದ್ದಾರೆ ಅಂತ ಒಂದು ಸಲ ನೋಡಿದ್ದೀರಾ ನೀವು? ಚಿಂತಾಮಣಿಯನ್ನು ನೀವು ಸಿಂಗಪುರ್ ಮಾಡ್ತೀನಿ ಅಂತ ನೀವು ಹೇಳ್ತೀರಿ. ನಿಮ್ಮ ಅಣ್ಣ ನೋಡಿದ್ರೆ ನಿನ್ನೆ ಮಾದರಿ ನಗರವನ್ನು ಮಾಡ್ತೀನಿ ಅಂತಲೇ ಹೇಳ್ತೀರಿ. ಕಮಿಷನರ್ ನೋಡಿದ್ರೆ ಏನೋ ಸಾಧನೆ ಮಾಡ್ತೀನಿ ಚಿಂತಾಮಣಿಯಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಸಲ ಬಂದು ನೋಡಿ, ರೋಡು ಪಾಲಿಟೆಕ್ನಿಕ್ ಇದೆ, ಅಲ್ಲಿ ಇವಾಗ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ. ಕಂಪ್ಲೀಟ್ ಈ ರೋಡೆಲ್ಲ 1.5 ತಿಂಗಳಿಂದ ಈ ರೀತಿ ಇದೆಯಲ್ಲ ಸ್ವಾಮಿ. ನೀವು ಅದು ಉನ್ನತ ಶಿಕ್ಷಣ ಸಚಿವರೇ, ಉನ್ನತವಾದ ಹುದ್ದೆಯಲ್ಲಿದ್ದೀರಲ್ಲ, ನೀವು ಮಾಡ್ತಾಯಿರೋ ಚಿಂತಾಮಣಿಯನ್ನು ಒಂದು 5 ನಿಮಿಷ ನಿಂತ್ಕೊಂಡು ಹೋಗಿ ನೀವು ಮಿನಿಸ್ಟರ್ ಆಗಿದ್ದಕ್ಕೆ ಚಿಂತಾಮಣಿ ನಗರ ಇದಕ್ಕೆ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಏನಾಗ್ತಾಯಿದೆ ಅಂತಲೇ. ನಿಮ್ಮ ಮುನ್ಸಿಪಾಲ್ಟಿ ಕಮಿಷನರ್ ಏನು ಮಾಡ್ತಾಯಿದ್ದಾರೆ ಅಂತ ಸ್ವಲ್ಪ ಹೇಳಿ ಅವರಿಗೆ. ಏನಿದೇನಾ ನೀವು ಸಿಂಗಪುರ್ ಮಾಡೋದು? ನೋಡಿ ಸ್ವಾಮಿ, ಜನ ಹೆಂಗೆ ಕಣ್ಣು ಮುಚ್ಕೊಂಡು ಹೋಗಬೇಕು, ವಾಸನೆ ಹೆಂಗೆ ಬದುಕಬೇಕಂತ ನೀವೇ ಹೇಳಿ. ದಯವಿಟ್ಟು ಇದ್ರ ಬಗ್ಗೆ ನೋಡಿ ನೀವು ನಿಮ್ಮ ಕಮಿಷನರ್ಗೆ ಹೇಳಿ. ಮುನ್ಸಿಪಾಲ್ಟಿ ಇದೆಯಾ ಸ್ವಾಮಿ ಇಲ್ಲೇ ನಗರಸಭೆ? ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ಜಗನ್ನಾಥ್ ಅವ್ರು ಏನು ಮಾಡ್ತಾ ಇದ್ದಾರೆ? ನಿಮ್ಮಿದೇನು ಸ್ವಾಮಿ? ಸಿಂಗಪುರ್ ಚಿಂತಾಮಣಿ, ಮಾದರಿ ಚಿಂತಾಮಣಿ ಎಲ್ಲೋಯ್ತು ಸ್ವಾಮಿ ನಿಮ್ಮದೆಲ್ಲ? ನೋಡಿ ಜನ ಎಷ್ಟು ಬೈಕೊಂತ ಇದ್ದಾರಲ್ಲ ನಿಮ್ಮನ್ನು ಮಂತ್ರಿಗಳನ್ನು. ಏನಕ್ಕೆ ಮಾಡಿದ್ವಪ್ಪ, ನಮಗೇನು ಗ್ಯಾಸಾರು ಇತ್ತಪ್ಪ ಅಂತ ಇದ್ದಾರೆ ಜನ ಈ ವಾಸನೆಗೆ. ಮಕ್ಳಿಗೆ ಕಾಯಿಲೆ ಬಂದರೆ ಯಾರಪ್ಪ ತೋರಿಸೋರು? ಸುಧಾಕರೇ ಮಿನಿಸ್ಟ್ರೇ ಯಾರು ನೋಡೋರು ಈ ಗಬ್ಬು ವಾಸನೆಗೆ? ದಯವಿಟ್ಟು ಇನ್ನಾದರೂ ನೋಡಿ ನೀವು ನಿಮ್ಮ ಮುನ್ಸಿಪಲ್ ಕಮಿಷನರ್ಗೆ ಹೇಳಿ, ನಿಮ್ಮ ಅಧ್ಯಕ್ಷರಿಗೆ ಹೇಳಿ, ನೀವು ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೆ. ಕಂಪ್ಲೀಟ್ ಇಲ್ಲಿಂದ ಕೋರ್ಟ್ವರೆಗೂ ಇದೆ ರಾಮಾಯಣನ 5 ಕಡೆ ಇದೆ ಇದು. ಜನ ತುಂಬ ಬೈತಾ ಇದ್ದಾರೆ. ನಾನು ಬೈತಾ ಇರೋದಲ್ಲ, ಜನ ಬೈತಾ ಇದ್ದಾರೆ ನೋಡಿ.